ಸರ್ಕಾರಕ್ಕೆ ಧಿಕ್ಕಾರ. ದೇಶ ರಾಜಕಾರಣ ಮಾಡ್ತಿರೋ ಬಿಜೆಪಿಗೆ ಧಿಕ್ಕಾರ. ನೋಡಿ, ಕೇಂದ್ರ ಬಿಜೆಪಿ ಸರ್ಕಾರ ಏನು NDA ಸರ್ಕಾರ ಇದೆ, ಇವರ ಸಾಧನೆ 11 ವರ್ಷದಲ್ಲಿ ಏನಾದರೂ ಇದ್ದರೆ ಅದು ದೇಶದಲ್ಲಿ ಅದು UPA ಗೌರ್ಮೆಂಟ್ ತಂದಿರುವಂತಹ ಸಾಮಾನ್ಯ ಜನರಿಗೆ, ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಸಹಾಯ ಆಗುವಂಥ ಯೋಜನೆಗಳ ಹೆಸರು ಬದಲಾಯಿಸಿರೋದನ್ನ ಬಿಟ್ಟರೆ ಬೇರೆ ಯಾವುದೇ ಯೋಜನೆಯೂ ಇವ್ರಿಗೆ ಮಾಡಿಲ್ಲ. ಸರ್, ಇವ್ರ ಸಾಧನೆ ಇದೊಂದೇ ಸಾಧನೆಯೇ. ಅದನ್ನು ನರೇಗಾ ಏನು ಬಂದಿದೆ, ಈಗ ನರೇಗಾ ಯೋಜನೆ ಏನಿದೆ, ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟ ತಂದುಕೊಟ್ಟಂತಹ ಶಾಂತಿ ಪ್ರಿಯರಾದಂತಹ ಗಾಂಧಿಯವರ ಹೆಸರಿನ ಅಡಿಯಲ್ಲಿ ಬಡವರಿಗೆ, ಅದರಲ್ಲೂ ಕೂಡ ಬಡ ಮತ್ತು ಮಧ್ಯಮ ವರ್ಗದವರಿಗೆ, ಗ್ರಾಮೀಣ ಭಾಗದ ಜನತೆಗೆ ಅನುಕೂಲ ಆಗ್ತಿದ್ದಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಗಾಂಧೀಜಿಯವರ ಹೆಸರನ್ನ ಇಟ್ಟಿದ್ವಿ. UPA ಸರ್ಕಾರ ಇವತ್ತೇನು ಮಾಡ್ತಿದ್ದಾರೆ, ಆ ಗಾಂಧೀಜಿಯವ್ರನ್ನ ಮರೆಯುವಂಥ ಒಂದು ಸಂಸ್ಕೃತಿ ಮಾಡ್ಕೊಂಡಿದ್ದಾರೆ. ಏನು ಗಾಂಧೀಜಿಯವ್ರ ಮೇಲೆ ಇಷ್ಟೊಂದು ದ್ವೇಷ, ಶಾಂತಿ ಪ್ರಿಯರು ಅಂತನ, ಅಥವಾ ಇಡೀ ಪ್ರಪಂಚಕ್ಕೇ ಇವರು ಒಂದು ಶಾಂತಿಯ ಸಂದೇಶವನ್ನು ನೀಡಿದರು. ಆದರೆ ಇವರು ಗೋಡ್ಸೆ ಅನುಯಾಯಿಗಳಾಗಿರೋದ್ರಿಂದ ಇವತ್ತೇನು ಮಾಡ್ತಾ ಇದ್ದಾರೆ, ಗಾಂಧೀಜಿಯವರ ಹೆಸರನ್ನ ತೆಗೆದು ಬೇರೆ ಹೆಸರನ್ನ ಹಾಕಬೇಕು. ಯಾಕೆ ನೀವು ಗೋಡ್ಸೆ ಹೆಸರು ಅಂತಲೇ ಇಡಿ. ಅಹಿಂಸೆಯ ತತ್ವವನ್ನು ಬಿಟ್ಟು ಹಿಂಸೆಯ ತತ್ವವನ್ನು ಪಾಲಿಸುವಂಥ RSS ಮತ್ತು BJPಯ ಈ ಏನಿದೆ ಈ ಮುಖವಾಣಿ ಈ ಕಾರ್ಯಕ್ರಮದ ಮುಖ್ಯಂತರವಾಗಿ ಗೊತ್ತಾಗ್ತಾ ಇದೆ. ಆಮೇಲೆ ಈಗೇನೀಗ ಮಾಡ್ತಾ ಇದ್ದಾರೆ, 100 ದಿವಸಗಳಿಗೆ ಬದಲಾಗಿ 125 ದಿವಸಗಳನ್ನ ಮಾಡ್ತಾ ಇದ್ದೀನಿ ಅಂತೇಳಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಹೇಳ್ತಾ ಇದ್ದಾರೆ. 125 ದಿವಸದಲ್ಲಿ ನೀವೇನು ಕೊಡ್ತಾ ಇದ್ದೀರಾ, ನಿಮ್ಮ ಪಾಲೇನಿದೆ? ರಾಜ್ಯ ಸರ್ಕಾರವು ಇದರಲ್ಲಿ 60-40 ರೇಷಿಯೋದಲ್ಲಿ ಮಾಡ್ತಾ ಇದ್ದಾರೆ. ನಾವು UPA ಸರ್ಕಾರ ಇದ್ದಾಗ ಏನಿದೆ 100% ನಾವು ಇದನ್ನು ಕೊಡ್ತಾ ಇದ್ವಿ, ಏನು ನರೇಗಾ ನಾವು ಅನುದಾನವನ್ನು ಕೊಡ್ತಾ ಇದೆ. ಆದರೆ ಇವತ್ತು ನೀವೇನು ಮಾಡ್ತಾ ಇದ್ದೀರಾ, 60-40. ಈಗ ಸುಮಾರು 4,000 ಕೋಟಿ, ಒಂದು ನಿಮಿಷ. ಈಗ ಸುಮಾರು ಇವರು ವಿಶ್ವ ಬ್ಯಾಂಕ್ನಲ್ಲಿ ತಗೊಂಡಿರುವಂಥ ಸಾಲದ ಹಣನ ಯಾವುದಕ್ಕೆ ಖರ್ಚು ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಎಲ್ಲ ಇದೆ ಈ ಹಣ. ಈಗ ನೋಡಿ, ನಮ್ಮ ಕೋವಿಡ್ ಟೈಮ್ನಲ್ಲಿ ಏನಿದೆ, ಕೋವಿಡ್ ಟೈಮ್ನಲ್ಲಿ ಈ UPA ಸರ್ಕಾರ ತಂದಿದ್ದಂತಹ ನರೇಗಾ ಯೋಜನೆ ಬಹಳಷ್ಟು ಉಪಯೋಗ ಆಗಿತ್ತು. ಭಾಳಷ್ಟು ಜನಕ್ಕೆ ಉದ್ಯೋಗ ಇರಲಿಲ್ಲ. ಗ್ರಾಮೀಣ ಭಾಗದಲ್ಲಿ ಅದು ಯುವಕರಿಗೂ ಮತ್ತು ಮಹಿಳೆಯರಿಗೆ ಭಾಳಷ್ಟು ಅನುಕೂಲ ಆಗ್ತಾ ಇತ್ತು. ಇವತ್ತೇನು ಮಾಡ್ತಾ ಇದ್ದಾರೆ, ಇದನ್ನು 125 ದಿವಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹೊರತು, ಬಟ್ 60-40 ರೇಷೋ, ಇನ್ನು 40% ಯಾಕೆ ನಾವು ರಾಜ್ಯ ಸರ್ಕಾರದವ್ರು ಕೊಡಬೇಕು? ರಾಜ್ಯ ಸರ್ಕಾರದವರ ಬೊಕ್ಕಸವನ್ನು ಖಾಲಿ ಮಾಡುವಂಥ ಯೋಜನೆ ಯಾವುದಾದ್ರು ಇದ್ದರೆ ಅದು ನರೇಗಾ ಯೋಜನೆ ಇದೆ. ರಾಮ್, ರಹೀಮ್, ರೆಹಮಾನ್ ಎಲ್ಲರೂ ಸೇರಿ ಕಟ್ಟಿದಂತಹ ರಾಷ್ಟ್ರ ಇದು. ಇಲ್ಲಿ ಯಾವುದೋ ಒಂದು ಸಮುದಾಯವನ್ನು ಅಥವಾ ಒಂದು ಪಂಥವನ್ನು ಓಲೈಕೆ ಮಾಡುವಂಥ ಕೆಲಸಕ್ಕೆ ಹೊರಟಿದೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕ. ದಯವಿಟ್ಟು ಈ ರೀತಿಯಾದ ಯಾವುದೇ ಕಾರ್ಯಕ್ರಮವನ್ನು ಕೂಡ ನಮ್ಮಂಥ ಪ್ರಜಾತಂತ್ರ ವ್ಯವಸ್ಥೆ ಒಪ್ಪೋದಿಲ್ಲ. ಇದನ್ನು ನಾವು ವಿರೋಧ ಮಾಡ್ತೀವಿ.